ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಡೆಲ್ಲಿಲಿ ಮಧ್ಯಾಹ್ನದ ಮೇಲೆ ಮಳೆ ಬರ್ತಾ ಇದೆ. ಅದು ಇಷ್ಟು ದಿನ ಸಿಕ್ಕಾಪಟ್ಟೆ ಸೆಕೆ ಇರುತ್ತೆ ಅಲ್ವಾ, ಹಂಗಾಗಿ ಮಳೆ ಬಂದಿದ್ದಕ್ಕೆ ಮಕ್ಕಳಿಗೆ ಫುಲ್ ಖುಷಿಯಾಗ್ಬಿಟ್ಟಿದೆ. ಇವರು ಕೂಡ ಸ್ಕೂಲಿಂದ ಬಂದರು ಮಕ್ಕಳೆಲ್ಲ. ಕಾಲೋನಿಯಲ್ಲ ಮಕ್ಕಳು ಸೇರಿಬಿಟ್ಟು ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಮಳೆಯಲ್ಲಿ. ಹೊರಗಡೆ ಹಿಂಗೆ ಮಳೆಯಲ್ಲಿ ತಣ್ಣಗೆ ಅನ್ನಿಸ್ತಾ ಇದೆ, ಆದರೆ ಮನೆಯೊಳಗೆ ಮತ್ತೆ ಅದೇ ಥರ ಸೆಕೆ ಇದೆ. ಒಂದು 2-3 ದಿನ ಮಳೆ ಬಂದರೆ ಸ್ವಲ್ಪ ತಣ್ಣಗಾಗ್ಬೋದು. ನಾನು ಬಂದಿದ್ದೆ, ನನ್ನ ಮಗನೂ ಬಂದಿದ್ದ. ನಾನು ಛತ್ರಿ ಹಿಡ್ಕೊಂಬಾ ಅಂತ ಅಂದಿದ್ದು, ಛತ್ರಿ ಒಳಗೆ ಬಾ ಅಂತ ಅಂದಿದ್ದಕ್ಕೆ ಅವ್ನು ಸಿಟ್ಟು ಮಾಡ್ಕೊಂಡು ಮನೆಗೆ ಹೊಂಟೋಗಿದ್ದ. ಅದಾದಮೇಲೆ ಅವರು ಕೂಡ ಮಕ್ಕಳು ಬಂದು ಅವ್ನ ಫ್ರೆಂಡ್ಸು ಕರೆದ್ರು ಬಾ ಅಂತೇಳಿ, ಬರಲಿಲ್ಲ. ಅದಾದಮೇಲೆ ನಾವು ರೆಡಿಯಾಗಿ ರಜೆ ಆಯಿತು ನಮ್ಮ ಮನೆಯವ್ರಿಗೆ, ಅದಕ್ಕೇ ಹೊರಗೆ ಹೊರಟಿದ್ದೀವಿ ಇವಾಗ ಲಾಜಪತ್ ನಗರ್ಗೆ. ಸ್ಕೂಟಿ ನೋಡ್ಬಿಟ್ಟು ಬರೋಣ ಅಂತೇಳಿ ಯಮ್ಮ ಶೋರೂಮ್ಗೆ ಹೋಗ್ತಾಯಿದ್ದೀವಿ. ಆಟೋ ಬುಕ್ ಮಾಡಿದ್ದೀವಿ, ಸ್ಕೂಟಿಲೇನು ಹೋಗೋದಿಲ್ಲ, ಮಳೆ ಬೇರೆ ಬರ್ತಾಯಿದೆಯಲ್ಲ ಹಂಗಾಗಿ. ಊಬರಲ್ಲಿ ಆಟೋ ಬುಕ್ ಮಾಡಿದ್ದೆ. ಇಲ್ಲಿಂದ 5 ಕಿಲೋಮೀಟರ್ ತೋರಿಸ್ತಾ ಇದೆ ಲಾಜಪತ್ ನಗರು. ಮಳೆ ಬರ್ತಾ ಇರ್ತಲ್ಲ, ಹಂಗಾಗಿ ಸ್ವಲ್ಪ ಟ್ರಾಫಿಕ್ ಕೂಡ ಇದೆ. ಇವತ್ತು ಸ್ವಲ್ಪ ಡೆಲ್ಲಿ ತಣ್ಣಗೆ ಅನ್ನಿಸ್ತಾ ಇದೆ ಹೊರಗಡೆ. ಇದು ರೋಡ್ ಬಂದು ಸೌತ್ ಎಕ್ಸ್ಟೆನ್ಷನ್ಗೆ ಹೋಗ್ತಾಯಿದೆ ಇವಾಗ. ಸೌತ್ ಎಕ್ಸ್ಟೆನ್ಷನಿಂದ ಮುಂದೆ, ಈ ಸೌತ್ ಎಕ್ಸ್ಟೆನ್ಷನಲ್ಲಿ ಬಂಗಾರದ ಅಂಗಡಿಗಳು ಜಾಸ್ತಿ ಇದ್ದಾವೆ. ಕಲ್ಯಾಣು, ತನಿಷ್ಕು, ಜಾಯ್ಲುಕಾಸು ಮತ್ತು ಮಲಬಾರ್ ಅಂಗಡಿಗಳಿದ್ದಾವೆ. ಮತ್ತು ಮಿಕ್ಕಿದ ಜಾಸ್ತಿ ಗೋಲ್ಡ್ ಅಂಗಡಿಗಳಿದ್ದಾವೆ, ಅವೆಲ್ಲ ಗೊತ್ತಿಲ್ಲ ನನಗೆ. ಪಿ ಜ್ಯುವೆಲರ್ಸ್ ಅಂತೆ, ಆಮೇಲೆ ನಲ್ಲಿ ಸೀರೆ ಅಂಗಡಿ. ಇಲ್ಲಿ ತುಂಬ ಕಾಸ್ಟ್ಲಿ ಸ್ವಲ್ಪ ಆ ಸೀರೆಗಳೆಲ್ಲ. ಒಂದು ಸಲ ಹೋಗಿದ್ವಿ ನಾವು ಇಲ್ಲಿ ಸೀರೆ ತೊಗೊಳ್ಳೋಣ ಅಂತೇಳಿ. ನಾರ್ಮಲ್ ಸೀರೆ ಕೂಡ 5-6 ಸಾವಿರ ಇತ್ತು. ಇಲ್ಲೇನೇ ಶಾಪಿಂಗ್ ಮಾಡಬೇಕು ಅಂದರೆ ಅಂಗಡಿಗಳಲ್ಲಿ ಸರೋಜಿನಿ ನಗರ್ ಮಾರ್ಕೆಟು ಅಲ್ಲೂ ಅಂಗಡಿಗಳಿದ್ದಾವೆ, ಅಂಗಡಿಗಳಲ್ಲಿ ಕೂಡ ತೊಗೋಬೋದು. ಲಾಜಪತ್ ನಗರ್ಗೆ ತಂದುಬಿಟ್ರು. ಯಮ್ಮ ಶೋರೂಮು ಹತ್ರನೇ ಲೊಕೇಶನ್ ಹಾಕಿದ್ದು ನಾನು ಗೂಗಲಲ್ಲಿ. ಹಾಗೆ ಆಟೋನು ಕೂಡ ಬುಕ್ ಮಾಡಿದ್ದೆ. ಎಲ್ಲಿ ಬಂದು ನೋಡಿದರೆ ಯಮ್ಮ ಶೋರೂಮೇ ಇಲ್ಲ ಎಲ್ಲೂ. TVSದಿದೆ, ಅಲ್ಲಿ ಯಾರು ಕೇಳಿದ್ರೂ ಹೇಳ್ತಾ ಇರಲಿಲ್ಲ. ಅದಕ್ಕೇ ಅಡ್ರೆಸ್ಸು ಈ ಗೂಗಲಲ್ಲಿ ಹಾಕಿದ್ರೂ ತಪ್ಪಾಗಿ ತೋರಿಸ್ತಾ ಇತ್ತು. ಅಲ್ಲೂ ಯಾರು ಕೇಳಿದ್ರು ಯಾರೂ ಇಲ್ಲ ಅಂತ ಅಂದರು. TVSೇ ತೋರಿಸ್ತಾಯಿದ್ರು. ಹಂಗಾಗಿ ಒಂದು ಲಂಚ್ ಬಾಕ್ಸ್ ತೊಗೊಂಡ್ವಿ ಅಲ್ಲಿ ₹100 ಕೊಟ್ಬಿಟ್ಟು. ಆಮೇಲೆ ಇನ್ನೇನು ಬಂದಿದ್ದೀವಿ, TVSಲ್ಲೇ ಕೇಳೋಣ ಅಂತೇಳಿ ಹೋದ್ವಿ. TVSಲ್ಲಿ ಜುಪಿಟರ್ ನೋಡಿದ್ವಿ. ಜುಪಿಟರ್ ಅದು 1,90,000 ಏನೋ ಅಂತ ಅಂದರು. $125cc ಏನೋ ಅಂತ ಇದ್ದರು. ನಮಗೆ CST ಥ್ರೂ ಬೇಕಾಗಿತ್ತು ಕ್ಯಾಂಟೀನ್ ಕಡೆಯಿಂದ. ಆ ಥರ ಕೊಡಲ್ವಂತೆ ಇಲ್ಲಿ. ಎಲೆಕ್ಟ್ರಿಕಲ್ ಕೂಡ ಇತ್ತು. ನಾವೇನು ಇಲ್ಲಿ ತೊಗೊಳ್ಳಲ್ಲ ಇವಾಗ. ಇಲ್ಲಿಂದ ಇವಾಗ ಬಂದಿದ್ವಲ್ಲ ಅಂತ ಹೇಳಿ ಸ್ವಲ್ಪ ವಿಚಾರಿಸ್ಕೊಂಡ್ವಿ ಅಷ್ಟೇ.
ಗಾಡಿ ಬಗ್ಗೆ ಡೀಟೇಲ್ಸ್ ಕೇಳ್ತಾ ಇದ್ದರು ನಮ್ಮ ಮನೆಯವರು. ನಾವು ಬಂದು ಕೂತ್ಕೊಂಡ್ವಿ. ಅದಾದ ಮತ್ತೆ ಆಟೋ ಬುಕ್ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ. ಹಿಂಗೆ ಬರಲಿ ಸ್ವಲ್ಪ ದಿನ, ಸ್ವಲ್ಪ ತಣ್ಣಗಿರುತ್ತೆ ಡೆಲ್ಲಿ. ಮತ್ತು ಎಕ್ಸಿಟ್ ಗೇಟಲ್ಲೇ ಆಟೋ ಹಾಕಿದ್ದು. ಅದು ಎಕ್ಸಿಟ್ ಗೇಟಿಂದ ಮನೆ ರೂಮ್ ಹತ್ರ ಆಗುತ್ತೆ ಅಂತೇಳಿ ಮನೆಗೆ ಹೋಗ್ತಾಯಿದ್ದೀವಿ. ಮನೆಗೆ ಬಂದಮೇಲೆ ಕಾಫಿ ಮಾಡ್ಕೊಂಡು ಕೊಡಿದ್ವಿ. ಮತ್ತು ನನ್ನ ಮಗ ಏನೂ ಕೊಡ್ಸಿರ್ಲಿಲ್ವಲ್ಲ ಹೊರಗಡೆ, ಅವನಿಗೆ ಕರ್ಕೊಂಡು ಹೋದ್ರು. ಹಂಗಾಗಿ ರಸಮಲಾಯಿ ಬೇಕು ಅಂತ ಅಂದಿದ್ದು, ಅದಕ್ಕೆ ರಸಮಲಾಯಿ ತೊಗೊಳ್ತಾಯಿದ್ವಿ. ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೋಗ್ತಾಯಿದ್ವಿ. ಇದು ಕಾನ್ ಮಾರ್ಕೆಟು, ಫುಲ್ಲು ರಶ್ ಇರುತ್ತೆ ಸಂಜೆ ಟೈಮಲ್ಲಿ ನೋಡ್ಬೋದು. ಇಲ್ಲಿ ರಾಮ್ ಲಡ್ಡು ಮತ್ತು ಸಮೋಸ, ಕಚೋರಿ, ಆಲೂ ಟಿಕ್ಕ ಮತ್ತು ಮೋಮೋ ಸಿಗುತ್ತೆ. ಅದಾದಮೇಲೆ ದೊಡ್ಡವನು ಸ್ಕೂಲಿಂದ ಬಂದ 7:15 ಆಗಿತ್ತು. ನಾನು ಪೆಟ್ರೋಲ್ ಪಂಪ್ ಹತ್ರ ಒಂದು ಅಂಗಡಿ ಇದೆ ಚಿಕ್ಕದಾಗಿ, ಅಲ್ಲಿ ಫೇಸ್ ವಾಶ್ ಖಾಲಿಯಾಗಿತ್ತು, ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ದೆ. ನಾನು ನನ್ನ ಮಗ ಇಬ್ಬರೂ ಬಂದ್ವಿ. ಎಂಟ್ರಿ ಗೇಟ್ ಹತ್ರ ಗಾಡಿ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಬಂದ್ವಿ. ಅಷ್ಟರಲ್ಲಿ ನಮ್ಮ ಮನೆಯವರು ಕೀಮಾ ಬಾಲ್ ಮಾಡಿದರು, ಮಟನ್ ಕೀಮಾ ಬಾಲ್. ಅದನ್ನು ತಿಂತಾಯಿದ್ದಾರೆ. ಚಿಕ್ಕವನು ನಾನು ಅಂಗಡಿ ಕರ್ಕೊಂಡೋಗಿಲ್ಲ ಅಂತ ಮುನ್ಸ್ಕೊಂಡು ಅಳ್ತಾ ಇದ್ದ. ಅವನೇನು ತಿಂತಾ ಇರಲಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.